ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ಮುಂದಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಏನಾಗುತ್ತೆ ನಾಳಿನ ಸಂಚಿಕೆಯಲ್ಲಿ ಅಂತ ನೋಡ್ಕೊಂಡು ಬಂದ್ಬೇಡ ಬನ್ನಿ. ಇಲ್ಲಿ ಭೂಮಿ ಅಜಿತ್ ನೆನೆಸ್ಕೊಂಡು ಟ್ರೈನಿಂಗ್ನ ಅರ್ಧಕ್ಕೆ ಬಿಟ್ಬಿಟ್ರು. ಇಲ್ಲಿ ಅಜಿತ್ಗೋಸ್ಕರ ಮನೆಗೆ ವಾಪಸ್ ಬಂದೇ ಬಿಟ್ಲು. ಹಾಗೆಯೇ ಇಲ್ಲಿ ಅಜಿತ್ ಕೂಡ ತನ್ನ ಪ್ರೀತಿನ ಇಲ್ಲಿ ಭೂಮಿಗೆ ಹೇಳ್ಕೊಂಡೇ ಬಿಟ್ಟ. ಹಾಗಾದರೆ ಏನಾಗುತ್ತೆ ಅಂತ ನೋಡ್ಕೊಂಬಂದ್ಮಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಎಲ್ಲರಿಗೂ ಕೂಡ ನಾನು ಹೋಗಿ ಬರ್ತೀನಿ ಅತ್ತೆ ಅಂತ ಹೇಳ್ಬಿಟ್ಟು ಮನೆಯವರೆಲ್ಲರೂ ಕೂಡ ಹೇಳ್ಬಿಟ್ಟು ಭೂಮಿ ಬರ್ತಾಳೆ ಹೊರಗಡೆ. ಆಗ ಸಂಗೀತ, ಭೂಮಿ ನಿನ್ನಂತೂ ತುಂಬಾ ಮಿಸ್ ಮಾಡ್ಕೊತೀವಿ, ಅದಕ್ಕೋಸ್ಕರ ನೀನು ನಮ್ಮ ಕಡೆ ಏನು ಕೂಡ ಯೋಚನೆ ಮಾಡಬೇಡ, ಆರಾಮಾಗಿ ಟ್ರೈನಿಂಗ್ ಮುಗಿಸ್ಕೊಂಡು ಬಾ, ಏನು ಕೂಡ ಆಗಲ್ಲ ಸರಿನಾ, ಸುಮ್ಮನೆ ನೀನು ಮುಗಿಸ್ಕೊಂಬರೋವರೆಗೂ ನಾವು ಖುಷಿಯಾಗಿ ಇರ್ತೀವಿ, ಆಮೇಲೆ ಬಂದೇ ಬರ್ತೀಯ ಅಲ್ವಾ ನೀನು, ನನ್ನ ಕನಸನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡ ನೀನು ಅಂತೇಳ್ಬಿಟ್ಟು ಇಲ್ಲಿ ಸಂಗೀತ ಹೇಳ್ತಾ ಇರ್ತಾಳೆ. ಆಗ ಭೂಮಿ ಸರಿ ಅತ್ತೆ ಅಂತೇಳ್ಬಿಟ್ಟು ಇಲ್ಲಿ ಪಾಪ ತುಂಬಾ ಒಳಗಡೆ ನೋವು ತಿಂತಾ ಇರ್ತಾಳೆ. ಅತ್ತೆ ನಿಮಗೆ ಮತ್ತೆ ನಾನು ಬರಲ್ಲ ಅಂತ ಹೇಳಕ್ಕೆ ಬನ್ಸೇ ಆಗ್ತಾ ಇಲ್ಲ, ನಾನು ಮತ್ತೆ ಈ ಮನೆ ಕೂಡ ಬರೋದೇ ಇಲ್ಲ ವಾಪಸ್ಸು, ಅದನ್ನೇ ಯಾವ ರೀತಿ ಹೇಳಬೇಕು ನಿಮಗೆ ಅಂತಲೇ ಅರ್ಥ ಆಗ್ತಾ ಇಲ್ಲ. ನೀವು ನಾನು ಟ್ರೈನಿಂಗ್ ಮುಗಿಸ್ಕೊಂಡು ಬರ್ತೀನಿ ಅಂತ ಹೋಪಲ್ಲಿದ್ದೀರಾ, ಆದರೆ ನಾನು ಜೀವನ ಪರ್ಯಂತ ನಿಮ್ಮ ಜೀವನದಿಂದಲೇ ನಾನು ಹೊರಗಡೆ ಹೋಗ್ತಾ ಇದ್ದೀನಿ, ಆದರೆ ಅದು ನಿಮ್ಗೆ ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇರ್ತಾಳೆ, ಅನ್ಕೊತಾ ಇರ್ತಾಳೆ ಭೂಮಿ ಮನಸ್ಸೊಳಗಡೆ. ಆಗ ಇಲ್ಲಿ ಸರಿ ಅಂತ ಹೇಳ್ಬಿಟ್ಟು ಮನೆಯವರೆಲ್ಲರೂ ಕೂಡ ಒಳಗಡೆ ಹೋಗ್ತಾರೆ. ಇಲ್ಲಿ ಭೂಮಿ ಕೂಡ ಕಾರ್ನ ಇಟ್ಬಿಟ್ಟು ಟ್ರೈನಿಂಗ್ ಅಂತ ಹೊರಟೋಗ್ತಾಳೆ. ಅಷ್ಟೊತ್ತಿಗೆ ಇಲ್ಲಿ ಅಜಿತ್ ಪೊಲೀಸ್ ಸ್ಟೇಷನಲ್ಲಿ ಸ್ವಲ್ಪ ಏನೋ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ. ಹೋದ್ಮೇಲೆ ಅಲ್ಲಿ ಅವನು ಪಾಪ ಭೂಮಿ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನೆ. ಅವ್ನಿಗೆಲ್ಲೂ ನೋಡಿದ್ರು ಕೂಡ ಭೂಮಿನೇ ಕಾಣಿಸ್ತಾ ಇರ್ತಾಳೆ. ಭೂಮಿ ಟ್ರೈನಿಂಗ್ ಹೋಗಿದ್ದಾಳೆ, ಅವಳ ಬಗ್ಗೆ ನಾನು ಯಾಕೆ ಇಷ್ಟು ಯೋಚನೆ ಮಾಡ್ತಾ ಇದ್ದೀನಿ, ಅವಳ ಬಗ್ಗೆ ನನ್ನ ಫೀಲಿಂಗ್ನ ತಂದ್ಕೊತಾ ಇದ್ದೀನಾ, ಇಲ್ಲ ಅಲ್ವಾ, ಅವಳು ಯಾರು ನಾನು ಯಾರು, ಸುಮ್ಮನೆ ನಾವಿಬ್ಬರು ಕಾಂಟ್ಯಾಕ್ಟ್ ಮದುವೆ ಆಗಿದ್ದು, ಅವಳು ಯಾವತ್ತಿದ್ರೂ ಹೋಗ್ತಾ ಇದ್ದು ಅಂತ ಗೊತ್ತಿತ್ತು ಅಲ್ವಾ, ಆದರೆ ಕೂಡ ನಾನು ಯಾಕೆ ಅವಳ ಇಷ್ಟೊಂದು ಹಚ್ಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಅಜಿತ್ ಯೋಚನೆ ಮಾಡ್ಕೊತ ಕೂತ್ಕೊಂಡಿರ್ತಾನೆ. ಆಗ ಇಲ್ಲಿ ಭೂಮಿ ಅಷ್ಟೊತ್ತಿಗೆ ಅಜಿತ್ ಹತ್ರನೇ ಬರ್ತಾಳೆ. ಅದನ್ನು ಕನ್ಸ್ಕೊಂಡಿರ್ತಾನೆ ಇಲ್ಲಿ ಅಜಿತು. ಆಗ ಭೂಮಿ, ಏನು ಭೂಮಿ ಇಲ್ಲಿ ಏನು ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಆಗ ಅಜಿತ್ ಕೇಳ್ತಾನೆ, ಏನು ಭೂಮಿ ಇಲ್ಲಿಗೆ ಬಂದುಬಿಟ್ಟಿದ್ಯಾ, ಟ್ರೈನಿಂಗ್ ಎಲ್ಲ ಮುಗಿಸ್ಕೊಂಡು ಟ್ರೈನಿಂಗ್ ಹೋಗ್ಬೇಕಲ್ವ ಫಸ್ಟು ನೀನು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ. ಆಗ ಇಲ್ಲಿ ಭೂಮಿ, ಇಲ್ಲ ಸಾಹೇಬ್ರೆ ನನಗೆ ನೀವೇ ಇಂಪಾರ್ಟೆಂಟು, ಅದಕ್ಕೋಸ್ಕರ ಟ್ರೈನಿಂಗ್ನ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ಬಂದುಬಿಟ್ಟೆ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ. ಆಗ ಅಜಿತು, ಏನು ಹೇಳ್ತಾ ಇದೆಯಾ ಭೂಮಿ ನೀನು ಅಂತ ಹೇಳ್ಬಿಟ್ಟು ಇಲ್ಲಿ ಅಜಿತ್ ಹೇಳ್ತಾ ಇದ್ರೆ, ಆಗ ಭೂಮಿ ಹತ್ತತ್ರ ಬರ್ತಾ ಇರ್ತಾಳೆ. ಆಗ ಇಲ್ಲಿ ಅಜಿತು, ಭೂಮಿ ಈ ರೀತಿ ಎಲ್ಲ ಮಾಡೋಕ್ಕೆ ಹೋಗಬೇಡ ನೀನು ಅಂತ ಹೇಳ್ಬಿಟ್ಟು ಹಿಂದೆ ಸರಿತಾ ಇದ್ದರೆ, ಆಗ ಭೂಮಿ ಮುಂದ್ಗಡೆನೇ ಬಂದುಬಿಟ್ಟು ಅವಳಿಗೆ ಮುದ್ದೆ ಕೊಟ್ಬಿಡ್ತಾನೆ. ಅದನ್ನು ನೋಡಿಕೊಂಡು ಈ ಅಜಿತು ಆಮೇಲೆ ಇದು ಕನಸ ಅಂತ ಹೇಳ್ಬಿಟ್ಟು ಅವನಿಗೆ ನೆನಪಾಗುತ್ತೆ. ನಾನು ಯಾಕೆ ಅವಳ ಬಗ್ಗೆ ಇಷ್ಟೆಲ್ಲ ಕನಸು ಕಾಣ್ತಾ ಇದ್ದೀನಿ, ಅವಳು ಯಾರು ನನಗೆ, ಅವಳು ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ನಾನು ಕೂಡ ಅವ್ರ ಬಗ್ಗೆ ಯಾಕೆ ಯೋಚನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅಜಿತ್ ಅನ್ಕೊತಾ ಇರ್ತಾನೆ. ಇಲ್ಲಿ ಭೂಮಿ ಕಾರಲ್ಲಿ ಹೋಗ್ತಾನೆ. ಅಜಿತ್ನ ಮನೆಯವರೆಲ್ಲರೂ ಕೂಡ ತುಂಬಾ ಬೇಜಾರು ಮಾಡ್ಕೊತಾ ಇರ್ತಾಳೆ. ಅಜಿತ್ ಕೊಟ್ಟಂಥ ಇಲ್ಲಿ ಗಿಫ್ಟನ್ನ ಕೈಯಲ್ಲಿ ಹಿಡ್ಕೊಂಡು ತುಂಬಾ ಅದನ್ನು ನೋಡಿಬಿಟ್ಟು ಅಳ್ತಾ ಇರ್ತಾಳೆ. ಸಾಹೇಬ್ರೆ ನೀವು ಒಂದು ಮಾತು ಇರು ಭೂಮಿ ಇಲ್ಲೇ ಅಂತ ಹೇಳ್ಬಿಟ್ಟಿದ್ರೆ ಇದ್ಬಿಡ್ತಾ ಇದ್ದೆ, ಎಲ್ಲ ಕನಸನ್ನು ಕೂಡ ಮರೆತುಬಿಟ್ಟು, ಆದರೆ ನೀವು ಒಂದು ಮಾತು ಕೂಡ ನಿಮಗೆ ಬರಲೇ ಇಲ್ವಲ್ಲ ಸಾಹೇಬ್ರೆ, ಇಲ್ಲ ಅಂತಂದರೆ ಟ್ರೈನಿಂಗ್ ಮುಗಿಸ್ಕೊಂಡು ಮತ್ತೆ ವಾಪಸ್ ಬಂದಿದ್ರೆ ಕೂಡ ಬರ್ತಾ ಇದ್ದೆ, ಆ ಮಾತೇ ಬರಲಿಲ್ವಲ್ಲ ಸಾಹೇಬ್ರೆ ನಿಮಗೆ ಅಂತ ಹೇಳ್ಬಿಟ್ಟು ಭೂಮಿ ಯೋಚನೆ ಮಾಡ್ತಾ ಇರ್ತಾಳೆ. ಇದಾಯಿತು ಫ್ರೆಂಡ್ಸ್ ನಾಳಿನ ಸಂಚಿಕೆ. ನಿಮಗೇನಾದರೂ ಈ ಸಂಚಿಕೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.